ಸ್ಟಾಕ್ ಮಾರ್ಕೆಟ್ ಏರೋತ್ ಮುಂದೆ ಎಲ್ಲಾ ಜನರ ಎಕ್ಸೈಟ್ಮೆಂಟ್ ಆಗ್ತಾರ. ಸ್ಟಾಕ್ ಮಾರ್ಕೆಟ್ ಬೀಳತ್ ಮುಂದೆ ಎಲ್ಲಾ ಜನರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾರ. ಬಟ್ ಸ್ಟಾಕ್ ಮಾರ್ಕೆಟ್ ಸೈಡ್ ವೇ ಇತ್ತಂತಂದ್ರ ಯಾವ ಜನರನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗಮನನ ಕೊಡಂಗಿಲ್ಲ. ಬಟ್ ಎಕ್ಸ್ಪರ್ಟ್ಗಳು ಏನ್ ಹೇಳ್ತಾರಂತಂದ್ರ ಸ್ಟಾಕ್ ಮಾರ್ಕೆಟ್ ಯಾವಾಗ ಸೈಡ್ ವೇ ಇರ್ತೈತಿ ಅವಾಗನ ಬಾಳ ಹೂಡಿಕೆದಾರರ ಮತ್ತ ಟ್ರೇಡರ್ಸ್ ಬಾಳ ಅಪರ್ಚುನಿಟಿಯನ್ನ ಕಳ್ಕೊತಾರ ಮತ್ತ ಬಾಳ ರೊಕ್ಕವನ್ನು ಆ ಸಮಯನಾಗನ ಕಳ್ಕೊತಾರ್ರಿ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ನಾವು ಸೈಡ್ ವೇ ಸ್ಟಾಕ್ ಮಾರ್ಕೆಟ್ ಇದ್ರನು ಯಾವ ತರ ಹೂಡಿಕೆದಾರ ರೊಕ್ಕನ್ನ ಮಾಡ್ಬೋದ, ಸೈಡ್ ವೇ ಮಾರ್ಕೆಟ್ದಾಗನು ಯಾವ ತರ ಮನಿ ಮಾಡ್ಬೋದ ಅಂತ ಡೀಟೇಲ್ದಾಗ ಸರಳವಾಗಿ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ. ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡೋದ ಫುಲ್ ವಿಡಿಯೋನ ನೋಡ್ರಿ. ಈ ವಿಡಿಯೋಗೆ ಲೈಕ್ ಮಾಡಿರ್ಕ್ಲ ಇದ್ರೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕ್ಲ ಇದ್ರೆ ಸಬ್ಸ್ಕ್ರೈಬ್ ಅನ್ನು ಮಾಡ್ರಿ. ನೋಡ್ರಿ ವೀಕ್ಷಕರೇ, ಫಸ್ಟ್ ನಾವು ಸೈಡ್ ವೇ ಮಾರ್ಕೆಟ್ ಅಂದ್ರೆ ಏನಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಸೈಡ್ ವೇ ಮಾರ್ಕೆಟ್ ಅಂತಂದ್ರ ಮಾರ್ಕೆಟ್ ಏರಂಗಿಲ್ಲನು ಬೀಳಂಗಿಲ್ಲನು ಒಂದ ರೇಂಜ್ನಾಗನ ಮೂವ್ ಆಗ್ತಿರ್ತೈತಿ. ಅವಾಗ ಬಾಳ ಹೂಡಿಕೆದಾರರಿಗೆ ಬಾಳ ನಷ್ಟನೂ ಆಗಂಗಿಲ್ಲ, ಬಾಳ ಪ್ರಾಫಿಟ್ನು ಆಗಂಗಿಲ್ಲ. ಎಲ್ಲಿ ತೊಗೊಂಡಿರ್ತಾರ ಅಲ್ಲೇ 2-3% ಏರಿಳಿತ ವೀಕ್ಷಕರ ಅವ್ರ ಪೋರ್ಟ್ಫೋಲಿಯೋನಾಗ ಕಾಣ್ತಿರ್ತೈತಿ. ನೋಡ್ರಿ, ನಾವು ಟೆಕ್ನಿಕಲ್ ಭಾಷೆನ ತಿಳ್ಕೊಬೇಕಂತಂದ್ರ ಮಾರುಕಟ್ಟೆ ಹೈಯರ್ ಹೈನೂ ಮಾಡಂಗಿಲ್ಲ, ಹೈಯರ್ ಲೋನು ಮಾಡಂಗಿಲ್ಲ. ಒಂದ ಲೆವೆಲ್ ಮ್ಯಾಗ ಅಥವಾ ಒಂದ ರೇಂಜ್ದಾಗನ ಹೈ ಲೋ ಮಾಡ್ಕೊಂತ ಹೋಗ್ತೈತಿ. ಅದಕ್ಕನ್ನ ನಾವು ಅಂತೇವಿ ಸೈಡ್ ವೇ ಮಾರ್ಕೆಟ್. ಸೈಡ್ ವೇ ಮಾರ್ಕೆಟ್ ಅಂದ್ರೆ ಏನಂತ ನಿಮಗೆ ಗುರ್ತಾ ಇರ್ಬೋದ. ಈಗೇನ್ ಸದ್ಯ ಪರಿಸ್ಥಿತಿ ಐತಿ ಮಾರ್ಕೆಟ್ ಅದು ನಾವು ಸೈಡ್ ವೇ ಮಾರ್ಕೆಟ್ ಅಂತ ಅನ್ಬೋದ. ನೋಡ್ರಿ, ಈಗ ನಿಮಗ ತಿಳಿದಿರ್ಬೋದ ಸೈಡ್ ವೇ ಮಾರ್ಕೆಟ್ ಅಂದ್ರೆ ಏನಂತ. ಈಗ ಬರೀ ಈ ಸೈಡ್ ವೇ ಮಾರ್ಕೆಟ್ದಾಗ ಯಾವ ತರ ರೊಕ್ಕ ಮಾಡ್ಬೋದು ಒಬ್ಬ ಇನ್ವೆಸ್ಟರ್ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಒಂದೇ ಸ್ಟ್ರಾಟಜಿ ಯಾವ್ದಂತಂದ್ರ SIP ಅನ್ನ ಸ್ಟಾಪ್ ಮಾಡಬೇಡಿ. ನೋಡ್ರಿ, ನೀವೊಬ್ಬ ಲಾಂಗ್ ಟರ್ಮ್ ಹೂಡಿಕೆದಾರರು ಇದ್ರಿ ಅಂತಂದ್ರ ಸೈಡ್ ವೇ ಮಾರ್ಕೆಟ್ದಾಗ ಯಾವಾಗನು SIP ಅನ್ನ ಸ್ಟಾಪ್ ಮಾಡಬಾರ್ದು. ಯಾಕೆ ಸ್ಟಾಪ್ ಮಾಡಬಾರ್ದು ಅಂತಂದ್ರೆ ಯಾವಾಗನು ಸೈಡ್ ವೇ ಮಾರ್ಕೆಟ್ದಾಗ ನೀವು ಯಾವ ಸ್ಟಾಕ್ ಅನ್ನ ಬಾಯ್ ಮಾಡ್ತಿರ್ತೀರಿ ಅಥವಾ ಯಾವ ಇಂಡೆಕ್ಸ್ ಫಂಡ್ ಅನ್ನ ಬಾಯ್ ಮಾಡ್ತಿರ್ತೀರಿ ಅದ್ ನಿಮಗ ಒಂದ ಲೆವೆಲ್ ಮ್ಯಾಗ ಒಂದ ರೇಂಜ್ ಮ್ಯಾಗ ಒಂದ ಪ್ರೈಸ್ ಮ್ಯಾಗನ ಸಿಕ್ತಿರ್ತೈತಿ. ಅದ ಕಾರಣ ಆ ಸಮಯದಾಗ ನೀವು SIP ಅನ್ನ ಕಂಟಿನ್ಯೂ ಇಟ್ರಿ ಅಂತಂದ್ರ ನಿಮಗ ಅವರೇಜಿಂಗ್ ಚಲೋ ಸಿಗ್ತೈತಿ. ಮತ್ತು ನಿಮ್ಮ ಪೋರ್ಟ್ಫೋಲಿಯೋದಾಗ ಹಲವಾರು ಸ್ಟಾಕ್ಗಳು ಆಗ್ತಾವ. ಅಥವಾ ಅದೇ ನೀವು ಮ್ಯೂಚುವಲ್ ಫಂಡ್ ತೋತಿದ್ರ ಅಥವಾ ಇಂಡೆಕ್ಸ್ ಫಂಡ್ ತೋತಿದ್ರ ಅದ್ರದ್ದು ಹಲವಾರು ಯೂನಿಟ್ಸ್ಗಳು ಆಗ್ತಾವ. ಆದ್ ನಿಮಗೆ ಲಾಂಗ್ ಟರ್ಮ್ನಾಗ ಭಾಳ ಬೆನಿಫಿಟ್ ಸಿಗ್ತೈತಿ. ಅದ ಕಾರಣ ವೀಕ್ಷಕರೇ, ಸೈಡ್ ವೇ ಮಾರ್ಕೆಟ್ದಾಗ ಯಾವಾಗನ್ನು SIP ಬಂದ್ ಮಾಡಬಾರ್ದಂತ ನಮಗ ಎಕ್ಸ್ಪರ್ಟ್ಗಳು ತಿಳಿಸ್ತಾರ. ಅದ ಕಾರಣ ಇದು ನಿಮ್ದ ತಲೆಯಾಗ ಇರ್ಬೇಕ. ಎರಡನೇ ಸ್ಟ್ರಾಟಜಿ ಏನಂತಂದ್ರ ರೇಂಜ್ ಬಾಯಿಂಗ್ ಮೆಥಡ್. ಯಾವಾಗನು ವೀಕ್ಷಕರು ಇದೇನ್ ರೇಂಜ್ ಬಾಯಿಂಗ್ ಮೆಥಡ್ ಸ್ಟ್ರಾಟಜಿ ಐತಿದ ಬಾಳ ಸ್ವಿಂಗ್ ಟ್ರೇಡರ್ಸ್ ಉಪಯೋಗಿಸ್ತಾರ. ಸ್ವಿಂಗ್ ಟ್ರೇಡರ್ ಇದ್ದಂತಂದ್ರ ಅಥವಾ ಒಬ್ಬ ಹೂಡಿಕೆದಾರ ಇದ್ರನು ಈ ಸ್ಟ್ರಾಟಜಿಯನ್ನ ಫಾಲೋ ಮಾಡಬಹುದು. ನೋಡ್ರಿ, ಮಾರ್ಕೆಟ್ ಯಾವ ರೇಂಜಿನ ಮೂವ್ ಆಗತೈತಿ ಅಂತ ನಾವು ಫಸ್ಟ್ ತಿಳ್ಕೊಬೇಕ. ಮ್ಯಾಗ್ ಎಲ್ಲಿ ಹೋಗತೈತಿ, ಕೆಳಗೆಲ್ಲಿ ಹೋಗತೈತಿ. ಮ್ಯಾಗ್ ಎಲ್ಲಿ ಹೋಗಿ ಅಲ್ಲಿಂದನ ಬೀಳತೈತಿಲ್ಲ ರೀ, ಅದಕ್ಕೆ ನಾವೇನಂತೇವ್ರಿ ರೆಜಿಸ್ಟೆನ್ಸ್ ಅಂತೇವಿ. ಅದ ಕಾರಣ ಒಂದ ಲೆವೆಲ್ ಮ್ಯಾಗ ಅಥವಾ ಒಂದ ಪ್ರೈಸ್ ಮ್ಯಾಗನ 2 ಸಲ ಅಥವಾ ಅದಕ್ಕಿಂತನೂ ಹೆಚ್ಚೇನ್ರೆ ಮಾರ್ಕೆಟ್ ಹೋಗಿ ಬೀಳತೈತಂತಂದ್ರ ಅದಕ್ಕೆ ನಾವು ರೆಜಿಸ್ಟೆನ್ಸ್ ಅಂತೇವಿ. ಅಲ್ಲಿ ನಾವು ರೆಜಿಸ್ಟೆನ್ಸ್ ಮಾರ್ಕ್ ಮಾಡ್ಕೋತೇವಿ. ಮತ್ತು 2 ಸಲ ಅಥವಾ ಅದಕ್ಕಿಂತನೂ ಹೆಚ್ಚು ಒಂದ ಪ್ರೈಸ್ ಮ್ಯಾಗನ ಇಂಡೆಕ್ಸ್ ಅಥವಾ ಸ್ಟಾಕ್ ಸಪೋರ್ಟ್ ತಗೊಂಡ್ ಮ್ಯಾಗ ಹೋಗತ್ತಿತ್ತಂತಂದ್ರ ಅದಕ್ಕೆ ನಾವು ಸಪೋರ್ಟ್ ಅಂತೇವಿ. ಅದ ಕಾರಣ ಸಪೋರ್ಟ್ ಮತ್ತು ರೆಜಿಸ್ಟೆನ್ಸ್ ಅನ್ನ ಮಾರ್ಕ್ ಮಾಡೋದ ಮತ್ತು ಯಾವಾಗ ಮಾರ್ಕೆಟ್ ಸಪೋರ್ಟ್ ಮ್ಯಾಗ ಬರ್ತೈತಿ ಅವಾಗ ಬಾಯ್ ಮಾಡೋದ, ರೆಜಿಸ್ಟೆನ್ಸ್ ಮ್ಯಾಗ ಬರೋಣ ಸೆಲ್ ಮಾಡೋದ. ಈ ತರ ಸ್ಟ್ರಾಟಜಿಯನ್ನ ಫಾಲೋ ಮಾಡಿನೂ ನೀವು ಸೈಡ್ ವೇ ಮಾರ್ಕೆಟ್ನಾಗ ರೊಕ್ಕನ್ನ ಮಾಡ್ಬೋದ. ಇದ ಸ್ಟ್ರಾಟಜಿಯನ್ನ ಭಾಳ ಸ್ವಿಂಗ್ ಟ್ರೇಡರ್ಸ್, ಭಾಳ ಇಂಟೆಲಿಜೆಂಟ್ ಇನ್ವೆಸ್ಟರ್ಸ್ ಮಾಡಿ ವೀಕ್ಷಕರೇ ಮಂತ್ಲಿ ಇನ್ಕಮ್ ಅನ್ನು ಜನರೇಟ್ ಮಾಡ್ತಾರಂತ ನಾವು ಅನ್ಬೋದ. ಬಟ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಈ ಸ್ಟ್ರಾಟಜಿದಾಗ ಏನಂತಂದ್ರ ಸ್ಟ್ರಿಕ್ಟ್ಲಿ ಸ್ಟಾಪ್ ಲಾಸ್ ಅನ್ನ ಫಾಲೋ ಮಾಡ್ಬೇಕ ಮತ್ತು ಅತಿ ಆಸೆ ಬಿದ್ದ ಭಾಳ ರೊಕ್ಕನ್ನ ಈ ಸ್ಟ್ರಾಟಜಿನಾಗ ಹೂಡಿಕೆ ಮಾಡಬಾರ್ದ. ಅದ ಕಾರಣ ಎಕ್ಸ್ಪರ್ಟ್ಗಳು ಏನಂತಾರಂತಂದ್ರ ಫುಲ್ ಕ್ಯಾಪಿಟಲ್ ಅನ್ನ ಈ ಸ್ಟ್ರಾಟಜಿದಾಗ ಹೂಡಿಕೆ ಮಾಡಬಾರ್ದ, ಇನ್ವೆಸ್ಟ್ ಮಾಡಬಾರ್ದ. ನಿಮ್ದೇನ್ ಪೋರ್ಟ್ಫೋಲಿಯೋ ಐತಿ ಅದ್ರಾಗ 4-5 ಭಾಗ ಮಾಡಿ ಸ್ವಲ್ಪ ವೀಕ್ಷಕರೇ ಎಲ್ಲಾ ತರನಾಗ ಹೂಡಿಕೆ ಮಾಡ್ಬೇಕು ಈ ಸ್ಟ್ರಾಟಜಿದಾಗ. ಅಂದ್ರ ನಿಮ್ದು ಸ್ವಲ್ಪ ರಿಸ್ಕ್ ಮ್ಯಾನೇಜ್ ಆಗ್ತೈತೆ ಅಂತಾನು ನಮಗ ಎಕ್ಸ್ಪರ್ಟ್ಗಳ ರೇಂಜ್ ಬಾಯಿಂಗ್ ಮೆಥಡ್ನಾಗ ತಿಳಿಸ್ತಾರಂತ ನಾವು ಅನ್ಬೋದ. ಇದ ಎರಡನೇ ಸ್ಟ್ರಾಟಜಿ. ಮೂರನೇ ಸ್ಟ್ರಾಟಜಿ ಏನಂತಂದ್ರ ಕ್ವಾಲಿಟಿ ಸ್ಟಾಕ್ಗಳ ಮ್ಯಾಗ ಫೋಕಸ್ ಮಾಡೋದ. ಫೋಕಸ್ ಆನ್ ಕ್ವಾಲಿಟಿ ಸ್ಟಾಕ್ಸ್. ನೋಡ್ರಿ, ಸೈಡ್ ವೇ ಮಾರ್ಕೆಟ್ನ ಪರ್ಫೆಕ್ಟ್ ಟೈಮ್ ಇರ್ತೈತಿ ಒಳ್ಳೆ ಸ್ಟಾಕ್ಗಳನ್ನ ಪಿಕ್ ಮಾಡೋದಂತ ಎಕ್ಸ್ಪರ್ಟ್ಗಳು ನಮಗ ತಿಳಿಸಿದಾರ. ಅದ್ರಾಗನು ಮೇನ ಯಾವ ಕಂಪ್ನಿದ ಫಂಡಮೆಂಟಲ್ ಸ್ಟ್ರಾಂಗ್ ಐತಿ, ಯಾವ ಕಂಪ್ನಿದಾಗ ಸಾಲ ಕಡಿಮೆ ಐತಿ ಅಥವಾ ಲೋ ಡೆಡ್ ಐತಿ ಅಂತ ಕಂಪ್ನಿ ಮ್ಯಾಗ್ರೆ ಮೇನ್ ನಾವು ಫೋಕಸ್ ಮಾಡ್ಬೇಕ. ಅದ ಕಾರಣ ವೀಕ್ಷಕರೇ ಕನ್ಸಿಸ್ಟೆನ್ಸಿ, ರೆವೆನ್ಯೂ ಗ್ರೋತ್, ಮಾರ್ಕೆಟ್ ಲೀಡರ್ ಇರೋ ಕಂಪ್ನಿಗಳ
ಒಳ್ಳೆ ಚಲೋ ದೊಡ್ಡ ದೊಡ್ಡ ಏನ್ ಮೊನೋಪೊಲಿ ಸ್ಟಾಕ್ಗಳು ಇರ್ತಾವ ಅವು ಸಹ ಇಂಥ ಸೈಡ್ ವೇ ಮಾರ್ಕೆಟ್ದಾಗ ನಮಗ ಭಾಳ ಒಳ್ಳೆ ಲೆವೆಲ್ ಮ್ಯಾಗ ಭಾಳ ಒಳ್ಳೆ ವ್ಯಾಲ್ಯೂಯೇಷನ್ ಮ್ಯಾಗ ಸಿಕ್ತಿರ್ತಾವ. ಅದ ಕಾರಣ ಅಂತ ಸ್ಟಾಕ್ಗಳ ಮ್ಯಾಗನು ನಾವ ಇಂಥ ಸಮಯದಾಗನ ಫೋಕಸ್ ಮಾಡ್ಬೇಕ. ಯಾಕಂತಂದ್ರ ವೀಕ್ಷಕರೇ ಯಾವಾಗನು ಎಕ್ಸ್ಪರ್ಟ್ಗಳು ಏನ್ ತಿಳಿಸಿದಾರ ಅಂತಂದ್ರ ಬೋರಿಂಗ್ ಫೇಸ್ ಏನ್ ಇರ್ತೈತಿ ಅಥವಾ ಏನ್ ಬೋರಿಂಗ್ ಮಾರ್ಕೆಟ್ ಇರ್ತೈತಿ, ಈ ಸೈಡ್ ವೇ ಮಾರ್ಕೆಟ್ ಅನ್ನ ಬೋರಿಂಗ್ ಮಾರ್ಕೆಟ್ ಅಂತಾನು ಕರೀತಾರಿ. ಅದ ಕಾರಣ ಬೋರಿಂಗ್ ಮಾರ್ಕೆಟ್ ದಾಗನ ಗುಡ್ ಸ್ಟಾಕ್ಸ್ ಕ್ವಾಲಿಟಿ ಸ್ಟಾಕ್ಸ್ ಅಕ್ಯುಮುಲೇಟ್ ಮಾಡೋ ಸಮಯ ಅಂತಾನು ನಮಗ ಎಕ್ಸ್ಪರ್ಟ್ಗಳು ತಿಳಿಸಿದಾರ. ಅದ ಕಾರಣನು ವೀಕ್ಷಕರೇ ಇಂಥ ಬೋರಿಂಗ್ ಸಮಯದಾಗ ಇಂಥ ಬೋರಿಂಗ್ ಮಾರ್ಕೆಟ್ದಾಗ ನಾವು ಫೋಕಸ್ ಮಾಡ್ಬೇಕ ಕ್ವಾಲಿಟಿ ಸ್ಟಾಕ್ಸ್ಗಳದಾಗ. ಯಾಕಂತಂದ್ರೆ ಕ್ವಾಲಿಟಿ ಸ್ಟಾಕ್ಸ್ ಇಂಥ ಪರಿಸ್ಥಿತಿದಾಗ ನಮಗ ಒಳ್ಳೆ ವ್ಯಾಲ್ಯೂಯೇಷನ್ ಮ್ಯಾಗ್ ಸಿಗ್ತಾವಂತನು ನಾವು ಅನ್ಬೋದ. ಇದ ವೀಕ್ಷಕರೇ 3ನೇ ಸ್ಟ್ರಾಟಜಿ. 4ನೇ ಸ್ಟ್ರಾಟಜಿ ಏನಂತಂದ್ರ ಪೋರ್ಟ್ಫೋಲಿಯೋ ರೀಬ್ಯಾಲೆನ್ಸಿಂಗ್. ಯಾವಾಗನು ಮಾರ್ಕೆಟ್ ಸೈಡ್ ವೇಸ್ ಐತಂತಂದ್ರ ಎಲ್ಲಾ ಸೆಕ್ಟರ್ ಸೈಡ್ ವೇಸ್ ಇರಂಗಿಲ್ಲ. ಅದ ಕಾರಣ ನಿಮ್ದು ಪೋರ್ಟ್ಫೋಲಿಯೋನಾಗ ಎಲ್ಲಾ ಸೆಕ್ಟರ್ನಾಗ ಸ್ವಲ್ಪ ಡೈವರ್ಸಿಫೈ ಇರ್ಬೇಕಾ. ಮತ್ತು ಭಾಳ ರೊಕ್ಕ ಒಂದ ಸೆಕ್ಟರ್ನಾಗ ಐತಿ, ಆ ಸೆಕ್ಟರ್ ರಿಟರ್ನ್ ಕೊಡುವಾತ ಸೈಡ್ ವೇ ಆಗತೈತಂತಂದ್ರ ಅತ್ರಾಗಿಂದ ಸ್ವಲ್ಪ ರೊಕ್ಕನ ತಕ್ಕೊಂಡ ಯಾವ ಸೆಕ್ಟರ್ನಾಗ ಮತ್ತೆ ಗ್ರೋತ್ ಕಾಣತೈತಿ ಅಥವಾ ಗೌರ್ಮೆಂಟ್ ಯಾವ ಸೆಕ್ಟರ್ಗೆ ಸಪೋರ್ಟ್ ಮಾಡತೈತಿ ಅಂತ ನೋಡ್ಬೇಕಾ, ಯಾವ ಸೆಕ್ಟರ್ದ ಟೇಲ್ವಿಂಡ್ ನಡೆದೈತಂತ ನೋಡ್ಬೇಕಾ. ಅಂಥ ಸೆಕ್ಟರ್ದಾಗ ಕಡಿಮೆ ವ್ಯಾಲ್ಯೂಯೇಷನ್ನಾಗ ಯಾವ ಸ್ಟಾಕ್ ಸಿಗತ್ತವ ಅಂಥದ್ರದಾಗನು ಹೂಡಿಕೆ ಮಾಡಿ ಪೋರ್ಟ್ಫೋಲಿಯೋನ ರೀಬ್ಯಾಲೆನ್ಸಿಂಗ್ ಮಾಡಿನೂ ಈ ಸೈಡ್ ವೇಸ್ ಮಾರ್ಕೆಟ್ನಾಗ ರೊಕ್ಕ ಮಾಡ್ಬೋದಂತ ನಮಗೆ ಎಕ್ಸ್ಪರ್ಟ್ಗಳು ತಿಳಿಸತ್ತಾರ. ರೀಬ್ಯಾಲೆನ್ಸಿಂಗ್ ಅಂತ ಒಳ್ಳೆ ಕಂಪ್ನಿದಾಗ ಎಕ್ಸಿಟ್ ಆಗಿ ಯಾವ್ರೆ ಪೆನ್ನಿ ಸ್ಟಾಕ್ ತೊಗೊಂಡ್ರ ಅಂತಂದ್ರೆ 3ಕ್ಕಾಗೋ ಸಂಭಾವನೆನೂ ಇರ್ತೈತಿ. ಅದ ಕಾರಣ ರೀಬ್ಯಾಲೆನ್ಸಿಂಗ್ ಮಾಡ್ಬೇಕಾ. ಬಟ್ ರೀಬ್ಯಾಲೆನ್ಸಿಂಗ್ ಅಂತ ಇದ್ದಿದ್ದ ಪೋರ್ಟ್ಫೋಲಿಯೋನ ಹಾಳು ಮಾಡೋದನ್ನು ಸರಿ ಇಲ್ಲ ಅಂತ ನಾವು ಅನ್ಬೋದ. ಅದ ಕಾರಣ ಯಾವಾಗನೂ ವೀಕ್ಷಕರೇ ಪೋರ್ಟ್ಫೋಲಿಯೋನ ರೀಬ್ಯಾಲೆನ್ಸ್ ಮಾಡ್ರಿ. ಸ್ಟಾಕ್ ಮಾರ್ಕೆಟ್ದಾಗ ಅಷ್ಟೇ ಇಲ್ಲ, ಎಕ್ಸ್ಪರ್ಟ್ಗಳು ಏನು ತಿಳಿಸ್ತಾರಂತಂದ್ರೆ ನೀವು ಬೇಕಾದ್ರೆ ಗೋಲ್ಡ್ನಾಗ ಸಿಲ್ವರ್ನಾಗನು ಸ್ವಲ್ಪ ರೊಕ್ಕನ ಡೈವರ್ಸಿಫೈ ಮಾಡ್ಬೋದ ಅಥವಾ ರೀಬ್ಯಾಲೆನ್ಸ್ ಮಾಡ್ಬೋದು ಅಂತಲೂ ತಿಳಿಸಿದಾರ. ಇದು ಉದಾಹರಣೆ ತಿಳ್ಕೊಬೇಕಂತಂದ್ರೆ ನೀವು ನೋಡಿರ್ಬೋದ ಈ ವರ್ಷ ಗೋಲ್ಡ್ ಭಾಳ ರಿಟರ್ನ್ ಕೊಟ್ಟೈತ್ರಿ. ಅದ ಕಾರಣ ನಿಮ್ದು ಸ್ವಲ್ಪ ರೊಕ್ಕ ಗೋಲ್ಡ್ನಾಗ ಇದ್ರ ಏನು ಸ್ಟಾಕ್ ಮಾರ್ಕೆಟ್ದಾಗ ನಷ್ಟ ಆಗತೈತಿ, ಅದ ಗೋಲ್ಡ್ನಾಗ ಪ್ರಾಫಿಟ್ ಆಗ್ತಿತ್ತ. ಬಟ್ ಈಗ ಗೋಲ್ಡ್ ಭಾಳ ಇರೈತಿ. ಯಾವಾಗನೂ ರಿಟೇಲ್ ಇನ್ವೆಸ್ಟರ್ ಯಾವ್ದು ಏರಿ ಹೋಗಿರ್ತೈತಿ ಅವಾಗನ್ನ ಫೋಕಸ್ ಮಾಡ್ತಾನ. ಅದ್ರ ಬಗ್ಗೆ ಎಲ್ಲ ಮುಂದೆ ತಿಳ್ಕೊಳ್ಳೋನು. ಆದ್ರೂ ರೀಬ್ಯಾಲೆನ್ಸಿಂಗ್ ಏನು ಸ್ಟ್ರಾಟಜಿ ಐತಿ ಪೋರ್ಟ್ಫೋಲಿಯೋ ರೀಬ್ಯಾಲೆನ್ಸಿಂಗ್, ಅದು ಸಹ ನಾವು ಸೈಡ್ ವೇ ಮಾರ್ಕೆಟ್ದಾಗ ಬಳಸ್ತೇವಿ ಅಥವಾ ದೊಡ್ಡ ದೊಡ್ಡ ಹೂಡಿಕೆದಾರರ ಬಳಸ್ತಾರಂತನೂ ನಾವು ಅನ್ಬೋದ. ಮತ್ತು ವೀಕ್ಷಕರೇ ಲಾಸ್ಟ್ 5ನೇ ಸ್ಟ್ರಾಟಜಿ ಯಾವುದಂತಂದ್ರೆ ಡಿವಿಡೆಂಟ್ ಸ್ಟ್ರಾಟಜಿ. ಯಾವ ಕಂಪ್ನಿಗಳು ಡಿವಿಡೆಂಟ್ ಕೊಡ್ತಾವ ಅಂಥ ಕಂಪ್ನಿ ಮ್ಯಾಗನು ಫೋಕಸ್ ಮಾಡ್ಬೇಕಾ. ಯಾಕಂತಂದ್ರೆ ಸೈಡ್ ವೇ ಮಾರ್ಕೆಟ್ ಏನಿರ್ತೈತಿ ಅವಾಗ ಡಿವಿಡೆಂಟ್ ಇನ್ಕಮ್ದಿಂದನೂ ನಾವು ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಗಳಿಸ್ಬೋದಂತ ಎಕ್ಸ್ಪರ್ಟ್ಗಳು ಇಲ್ಲಿ ತಿಳಿಸಿದಾರ. ಬಟ್ ಏನು ಲೆಜೆಂಡ್ರಿ ಇನ್ವೆಸ್ಟರ್ ಇದ್ದಾರೆ ವಾರೆನ್ ಬಫೆಟ್ ಅವರ ಈ ಡಿವಿಡೆಂಟ್ದ ವಿರುದ್ಧ ಇದ್ದಾರೆ. ಅದ ಕಾರಣ ಸ್ವಲ್ಪ ಜನ ಫಾಲೋ ಮಾಡ್ತಾರ, ಸ್ವಲ್ಪ ಜನ ಫಾಲೋ ಮಾಡಂಗಿಲ್ಲ. ಅದ ಕಾರಣ ನೀವು ಯಾವ ಇನ್ವೆಸ್ಟರ್ ಇದ್ದೀರಂತ ತಿಳ್ಕೊರಿ. ಡಿವಿಡೆಂಟ್ ಸ್ಟಾಕ್ಗಳ ಹೆಚ್ಚು ವೀಕ್ಷಕರೇ ರಿಟರ್ನ್ ಕೊಡಂಗಿಲ್ಲ, ಬಟ್ ಡಿವಿಡೆಂಟ್ ಕೊಡ್ತಾವ. ಡಿವಿಡೆಂಟ್ ಕೊಡಲ್ದು ಸ್ಟಾಕ್ ಹೆಚ್ಚು ರಿಟರ್ನ್ ಕೊಡ್ತಾವ, ಗ್ರೋತ್ ಇರ್ತೈತೆ ಅದ್ರಾಗ. ಅದ ಕಾರಣ ನಾವು ಡಿವಿಡೆಂಟ್ ಕೊಡಂಗಿಲ್ಲ, ಅದನ್ನ ರೀಇನ್ವೆಸ್ಟ್ ಮಾಡ್ತಾವ. ಆದ್ರೂ ಸಹ ಡಿವಿಡೆಂಟ್ ಸ್ಟಾಕ್ನಾಗೂ ಸ್ವಲ್ಪ ಅಮೌಂಟ್ ಇದ್ರೆ ಅವು ಸಹ ಸೈಡ್ ವೇ ಮಾರ್ಕೆಟ್ದಾಗ ನಿಮಗೆ ರಿಟರ್ನ್ ಕೊಡಲಿಲ್ಲ ಅಂದ್ರೂ ಡಿವಿಡೆಂಟ್ ಕೊಡ್ತಾವ. ಅದರಿಂದನೂ ನಾವು ಹಣವನ್ನು ಈ ಸೈಡ್ ವೇ ಮಾರ್ಕೆಟ್ದಾಗ ಮಾಡ್ಬೋದಂತನೂ ನಮಗೆ ಎಕ್ಸ್ಪರ್ಟ್ಗಳಲ್ಲಿ ತಿಳಿಸ್ತಾರ. ಅದ ಕಾರಣ ಅದ್ರ ಮ್ಯಾಗೂ ನಾವು ಫೋಕಸ್ ಮಾಡ್ಬೇಕು. ಇವು ಪ್ರಮುಖ 5 ಸ್ಟ್ರಾಟಜಿಯನ್ನು ಒಬ್ಬ ಹೂಡಿಕೆದಾರ ಸೈಡ್ ವೇ ಮಾರ್ಕೆಟ್ದಾಗ ಅಥವಾ ಬೋರಿಂಗ್ ಮಾರ್ಕೆಟ್ದಾಗ ಫಾಲೋ ಮಾಡ್ತಾನಂತ ನಾವು ಅನ್ಬೋದ. ಬರೀ ಈಗ ಏನು ತಿಳ್ಕೊಳ್ಳೋದಂತಂದ್ರೆ ಇದೇನು ಸೈಡ್ ವೇ ಮಾರ್ಕೆಟ್ ಐತಿ. ಈ ಸೈಡ್ ವೇ ಮಾರ್ಕೆಟ್ದಾಗ ಬೋರಿಂಗ್ ಮಾರ್ಕೆಟ್ದಾಗ ಏನು ಸ್ಟ್ರಾಟಜಿಗಳು ಹೇಳಿದ್ನಿ ಆ ಸ್ಟ್ರಾಟಜಿಗಳನ್ನು ಫಾಲೋ ಮಾಡೋದ್ ಮುಂದೆ ಕೆಲವೊಂದು ಮಿಸ್ಟೇಕ್ಗಳನ್ನು ಹೂಡಿಕೆದಾರರು ಮಾಡ್ತಾರಂತ ನಾವು ಅನ್ಬೋದ. ಅದ ಕಾರಣ ಆ ಮಿಸ್ಟೇಕ್ಗಳು ಅದನ್ನು ನಾವು ಯಾವ ಥರ ಅವಾಯ್ಡ್ ಮಾಡ್ಬೋದಂತ ಅದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ. ನೋಡ್ರಿ, 1ನೇ ಮಿಸ್ಟೇಕ್ ಯಾವುದಂತಂದ್ರೆ ಓವರ್ ಟ್ರೇಡಿಂಗ್. ಏನು ಹೇಳಿದ್ನಿ ನಾ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸನ್ನು ಮಾರ್ಕ್ ಮಾಡಿ ಬಾಯಿಂಗ್ ಮಾಡೋದ ಸೆಲ್ಲಿಂಗ್ ಮಾಡೋದು ಅಂತ ಹೇಳಿದ್ನಿ. ಅದ ಒಂದು ಆಸೆದಾಗ ಭಾಳ ಜನರ ಓವರ್ ಟ್ರೇಡಿಂಗ್ ಮಾಡಿಬಿಡ್ತಾರ. ಓವರ್ ಟ್ರೇಡಿಂಗ್ಲೇ ಯಾವಾಗೂ ನಿಮ್ದು ರೊಕ್ಕ ಆಗಂಗಿಲ್ರಿ. ಯಾವಾಗೂ ಒಂದು ಒಳ್ಳೆ ಅಪಾರ್ಚುನಿಟಿ ಬಂದ್ರೆ ನೀವು ಟ್ರೇಡಿಂಗ್ ಮಾಡ್ರಿ. ಬಟ್ ಅತಿಯಾಗಿ ಟ್ರೇಡಿಂಗ್ ಮಾಡಿದ್ರೆ ಅಂತಂದ್ರೆ ನಿಮಗೆ ಲಾಭ ಆಗಂಗಿಲ್ಲ, ನಿಮ್ಮ ಬ್ರೋಕರ್ಗೆ ಅಥವಾ ಗೌರ್ಮೆಂಟ್ಗೆ ಟ್ಯಾಕ್ಸ್ ರೂಪ್ನಾಗ ಭಾಳ ಲಾಭ ಆಗ್ತೈತಂತ ನಾವು ಅನ್ಬೋದ. ಆದ ಕಾರಣ ಓವರ್ ಟ್ರೇಡಿಂಗ್ದಿಂದ ಉಳಿರಿ, ಅದರಿಂದ ಸೇಫ್ ಆಗಿರಿ ಅಂತ ನಾವು ಅನ್ಬೋದು. ಈ ಒಂದು ಸೈಡ್ ವೇ ಮಾರ್ಕೆಟ್ದಾಗ ಓವರ್ ಟ್ರೇಡಿಂಗ್ ಮಾಡಿರಿ ಅಂತಂದ್ರೆ ಸೈಡ್ ವೇ ಮಾರ್ಕೆಟ್ದಾಗ ಭಾಳ ಟ್ರೇಡರ್ಸ್ ಇಲ್ಲೇನ ಬಲಿ ಆಗ್ತಾರೆ. ಆದ ಕಾರಣ ಅದು ನಿಮ್ದು ತಲೆಗೆ ಇರ್ಬೇಕಾ. 2ನೇದು ಏನಂತಂದ್ರೆ ಮಿಸ್ಟೇಕ್ ಲಾಂಗ್ ಟರ್ಮ್ದೇನು ಫೋಕಸ್ ಇರ್ತೈತಿ, ಲಾಂಗ್ ಟರ್ಮ್ದೇನು ಗೋಲ್ ಫೋಕಸ್ ಇರ್ತೈತಿ ಅದನ್ನು ನೆನಪು ಹಾರ್ಬಿಡ್ತಾರ. ಸೈಡ್ ವೇ ಮಾರ್ಕೆಟ್ ಇರೋ ಕಾರಣ ಹೂಡಿಕೆದಾರರ ತಾಳ್ಮೆಯನ್ನ ಕಳ್ಕೊಂಡ್ಬಿಡ್ತಾರ.
ತಾಳ್ಮೆಯನ್ನ ಕಳ್ಕೊಂಡಿದ್ದ ಕಾರಣ ಏನು ಲಾಂಗ್ ಟರ್ಮ್ದು ವಿಷನ್ ಇರ್ತೈತಿ, ಏನು ಲಾಂಗ್ ಟರ್ಮ್ದು ಗೋಲನ್ನು ನೋಡಿ ಹೂಡಿಕೆ ಮಾಡಿರ್ತಾರ ಅದನ್ನು ನೆನಪಾರಿ ಸ್ಟಾಕ್ದಾಗಿಂದ ಎಕ್ಸಿಟನ್ನು ತೊಗೊಂಬಿಡ್ತಾರ. ಅದ ಕಾರಣ ವೀಕ್ಷಕರೇ ಯಾವಾಗನ್ನು ಸೈಡ್ವೇ ಮಾರ್ಕೆಟ್ದಾಗ ಲಾಂಗ್ ಟರ್ಮ್ದು ಗೋಲನ್ನು ಮರ್ಯಾಕೆ ಹೋಗ್ಬೇಡ್ರಿ, ಅದು ನಿಮ್ದು ತಲೆಗೆ ಇರಬೇಕು. ಮತ್ತು ಮೂರನೇ ತಪ್ಪೇನಂತಂದ್ರೆ ಫ್ಯೂಚರ್ ಮತ್ತು ಆಪ್ಷನ್ ಟ್ರೇಡಿಂಗ್. ಫ್ಯೂಚರ್ ಮತ್ತು ಆಪ್ಷನ್ ಟ್ರೇಡಿಂಗ್ ಭಾಳ ಮಾಡಬೇಡ್ರಿ ಸೈಡ್ವೇ ಮಾರ್ಕೆಟ್ದಾಗ. ಯಾಕಂತಂದ್ರೆ ವಿಡಿಯೋ ಸ್ಟಾರ್ಟ್ದಾಗ ಹೇಳಿದ್ನಿ, ಭಾಳ ಟ್ರೇಡರ್ಸ್ ಸೈಡ್ವೇ ಮಾರ್ಕೆಟ್ದಾಗ ನಾವು ವೀಕ್ಷಕರೇ ರೊಕ್ಕನ ಕಳ್ಕೊತಾರ. ಯಾಕಂತಂದ್ರೆ ಇರೋ ಮಾರ್ಕೆಟ್ದಾಗ ಒಂದು ಟ್ರೆಂಡನ್ನು ಫಾಲೋ ಮಾಡ್ತಾರೆ, ಏರ್ತಿರ್ತೈತೆ ಅಂತ. ಬೀಳೋ ಮಾರ್ಕೆಟ್ದಾಗೂ ಬೀಳಾತೈತೆ ಅಂತ ಡೌನ್ ಟ್ರೆಂಡನ್ನು ಫಾಲೋ ಮಾಡ್ತಾರೆ. ಬಟ್ ಸೈಡ್ವೇ ಮಾರ್ಕೆಟ್ದಾಗ ಯಾವುದೂ ಟ್ರೆಂಡ್ ಇರಂಗಿಲ್ಲ. ಅದ ಕಾರಣ ಮ್ಯಾಗ ಹೋಗ್ತೈತೋ ಕೆಳಗೆ ಹೋಗ್ತೈತೋ ಏನೂ ಪ್ರಿಡಿಕ್ಟ್ ಮಾಡೋದು ಭಾಳ ಕಠಿಣ ಆಗಿರ್ತೈತಿ. ಅದ ಕಾರಣ ಆಪ್ಷನ್ ಮತ್ತು ಫ್ಯೂಚರ್ದಿಂದ ದೂರ ಇರೋದನ್ನ ಒಳ್ಳೇದಂತ ನಾವು ಅನ್ಬೋದ. ಮತ್ತು ಆಪ್ಷನ್ ಟ್ರೇಡಿಂಗ್ ಅದು ಮಾಡ್ತಿದ್ರೂ ಲೆವರೇಜ್ ಅನ್ನ ಕಡಿಮೆ ತೋರಿ ಅಂತನೂ ನಮಗೆ ಎಕ್ಸ್ಪರ್ಟ್ಗಳು ಇಲ್ಲಿ ತಿಳಿಸತ್ತಾರ. ಮತ್ತೊಂದು ಎಲ್ಲಕ್ಕಿಂತ ದೊಡ್ಡ ಮಿಸ್ಟೇಕ್ ಏನು ಮಾಡ್ತಾರಂತಂದ್ರೆ, ಇದ್ರೆ ಭಾಳ ಕಾಮನ್ ಆಗೈತಿ ಕಾಲ್ನಾಗ, ಸೋಷಿಯಲ್ ಮೀಡಿಯಾದ ಕಾಲ್ನಾಗ. ಅದೇನಂತಂದ್ರೆ ಸೋಷಿಯಲ್ ಮೀಡಿಯಾ ಟಿಪ್ಸ್ ಮ್ಯಾಗ ಬ್ಲೈಂಡ್ಲಿ ಫಾಲೋ ಮಾಡೋದ. ಸೋಷಿಯಲ್ ಮೀಡಿಯಾನಾಗ ಅದ್ರಾಗೂ ಮೇನ್ ಟೆಲಿಗ್ರಾಮ್ನಾಗ ಆ ಸ್ಟಾಕ್ ಬಗ್ಗೆ ಈ ಸ್ಟಾಕ್ ಬಗ್ಗೆ ಅಂತ ಟಿಪ್ಸನ್ನು ಕೊಡ್ತಾರೆ. ಅದನ್ನು ಏನೂ ರಿಸರ್ಚನ್ನು ಮಾಡಲ್ದ ಬ್ಲೈಂಡ್ಲಿ ಫಾಲೋ ಮಾಡಿ ಹೂಡಿಕೆ ಮಾಡಿರಂತಂದ್ರೆ ಇಂಥ ಮಾರ್ಕೆಟ್ದಾಗ ಅಥವಾ ಯಾವುದೂ ಮಾರ್ಕೆಟ್ದಾಗ ನೀವು ಏನರ ಫಾಲೋ ಮಾಡಿರಂತಂದ್ರೆ ಖಂಡಿತವಾಗಿ ನಿಮ್ಗೆ ನಷ್ಟ ಆಗಿ ಆಗ್ತೈತಿ. ಅದ ಕಾರಣ ಇಂಥ ಟಿಪ್ಸ್ಗಳನ್ನು ಯಾವಾಗನೂ ಫಾಲೋ ಮಾಡಕ್ಕೆ ಹೋಗ್ಬೇಡ್ರಿ. ಟೆಲಿಗ್ರಾಮ್ ಅಕೌಂಟ್ ನಮ್ಮ ಪರ್ಸ್ನಲಿ ಏನಿದೆ ವೈಭವ್ ಪಾಟೀಲ್ ಏನು ಕನ್ನಡ ಚಾನಲ್ ಐತೆ ಅವ್ರದ್ದು ಟೆಲಿಗ್ರಾಮ್ ಅಕೌಂಟ್ ಇಲ್ಲ. ಅದ ಕಾರಣ ನಮ್ಮ ಹೆಸರಲ್ಲಿ ಯಾವುದೋ ಟೆಲಿಗ್ರಾಮ್ ಅಕೌಂಟ್ ಸಿಕ್ಕಿರ್ತಂತಂದ್ರೆ ಅದಕ್ಕೆ ನಂಬಕ್ಕೆ ಹೋಗ್ಬೇಡ್ರಿ, ಅದನ್ನ ರಿಪೋರ್ಟ್ ಮಾಡ್ರಿ. ನಾವು ಯಾವುದಕ್ಕೂ ರೊಕ್ಕ ಕೇಳಂಗಿಲ್ಲ, ಇದು ನಿಮ್ದು ತಲೆಯಾಗ ಇರ್ಬೇಕಾ. ಮತ್ತು ಇಂಥ ಸೋಷಿಯಲ್ ಮೀಡಿಯಾ ಟಿಪ್ಸ್ಗಳನ್ನು ಫಾಲೋ ಮಾಡಬೇಡ್ರಿ. ಮತ್ತು ಲಾಸ್ಟ್ ಏನು ತಪ್ಪು ಮಾಡ್ತಾರಂತಂದ್ರೆ ಸೈಡ್ವೇ ಮಾರ್ಕೆಟ್ದಾಗ ಭಾಳ ಇನ್ವೆಸ್ಟರ್ಸ್ ಪೆನ್ನಿ ಸ್ಟಾಕ್ಸ್ಗಳನ್ನು ಚೇಸ್ ಮಾಡ್ತಾರೆ. ಮಾರ್ಕೆಟ್ ಬೀಳ್ತಿರ್ತೈತಿ, ಸೈಡ್ವೇ ಇರ್ತೈತಿ. ಅದ ಕಾರಣ ನೀವು ₹5 ₹6 ₹1 ಸ್ಟಾಕ್ಗಳು ಭಾಳ ಅಟ್ರಾಕ್ಟ್ ಮಾಡ್ತಿರ್ತಾವ. ಅದ ಕಾರಣ ಪೆನ್ನಿ ಸ್ಟಾಕ್ಸ್ಗಳನ್ನು ಇಂಥ ಸೈಡ್ವೇ ಮಾರ್ಕೆಟ್ದಾಗ ಚೇಸ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಸೈಡ್ವೇ ಮಾರ್ಕೆಟ್ದಾಗ ನಿಮಗೆ ಒಳ್ಳೆ ಕಂಪ್ನಿಗಳನ್ನ ಭಾಳ ಕಡಿಮೆ ವ್ಯಾಲ್ಯೂಯೇಷನ್ನಾಗ ಸಿಗ್ತಿರ್ತಾವ. ಅದ ಕಾರಣ ಒಳ್ಳೆ ಕಂಪ್ನಿಗಳು, ಈಗ ಬಂಗಾರನ ನಿಮಗೆ ಕಡಿಮೆ ಬೆಲೆನಾಗ ಸಿಕ್ಕರೆ ನೀವು ಬಾಯ್ ಮಾಡ್ತೀರೋ, ಏನು ಸಿಲ್ವರನ್ನ ಬಾಯ್ ಮಾಡಕ್ಕೆ ಹೋಗ್ತೀರೋ? ಈಗ ಸಿಲ್ವರನ್ನು ಭಾಳ ಇರತೈತಿ, ಹಂಗೆ ಉದಾಹರಣೆ ಹೇಳತ್ತೇನಿ. ಅದ ಕಾರಣ ಸ್ಟೀಲ್ ಉದಾಹರಣೆ ತೊಗೋಬೋದು ನಾವು. ಈಗ ಬಂಗಾರ ಕಡಿಮೆ ಬೆಲೆನಾಗ ಸಿಗತೈತಿ, ಸ್ಟೀಲನ್ನು ಕಡಿಮೆ ಬೆಲೆನಾಗ ಸಿಗತೈತಿ. ಯಾವ್ದು ಬಾಯ್ ಮಾಡ್ತೀರಿ? ಬಂಗಾರ ಬಾಯ್ ಮಾಡ್ತೀರೇನಿಲ್ರಿ? ಅದ ಕಾರಣ ಯಾವಾಗೂ ಸೈಡ್ವೇ ಮಾರ್ಕೆಟ್ದಾಗ ಒಳ್ಳೆ ಶೇರ್ಗಳು ನಿಮಗೆ ಕಡಿಮೆ ಬೆಲೆನಾಗ ಸಿಗ್ತಾವ. ಅದ ಕಾರಣ ಒಳ್ಳೆ ಶೇರ್ ಮ್ಯಾಗ, ಕ್ವಾಲಿಟಿ ಸ್ಟಾಕ್ಸ್ ಮ್ಯಾಗ ಫೋಕಸ್ ಮಾಡ್ರಿ. ಇವೇನು ಚಿಲ್ಲರ್ ಸ್ಟಾಕ್ಗಳು ಯಾವಾಗೂ ನಿಮ್ಗೆ ಸಿಗ್ತಿರ್ತಾವೆ, ಇವು ಬೋನಸ್ ಇದ್ದಂಗೆ. ಅದ ಕಾರಣ ಸೈಡ್ವೇ ಮಾರ್ಕೆಟ್ದಾಗ ಪಿನ್ನಿ ಸ್ಟಾಕ್ಸ್ಗಳನ್ನು ಚೇಸ್ ಮಾಡಬೇಡ್ರಿ ಅಂತನೂ ನಮಗೆ ಎಕ್ಸ್ಪರ್ಟ್ಗಳು ಇಲ್ಲಿ ತಿಳಿಸ್ತಾರ. ಅದ ಕಾರಣ ನಾವೇನು ತಿಳ್ಕೊಬೇಕಂತಂದ್ರೆ ಬೋರಿಂಗ್ ಮಾರ್ಕೆಟ್ದಾಗ ಅಥವಾ ಸೈಡ್ವೇ ಮಾರ್ಕೆಟ್ದಾಗ ಪೇಷನ್ಸ್ನ ಬಿಗ್ಗೆಸ್ಟ್ ಅಸ್ತ್ರ ಒಬ್ಬ ಹೂಡಿಕೆದಾರದಂತ ನಾವು ಅನ್ಬೋದು. ಅದ ಕಾರಣ ಈ ಅಸ್ತ್ರವನ್ನ ಬಳಸಿನೇ ನಾವು ಲಾಂಗ್ ಟರ್ಮ್ನಾಗ ರೊಕ್ಕ ಮಾಡ್ತೇವಿ. ಆ ಅಸ್ತ್ರವನ್ನ ಬಳಸಿ ಯಾರ ವೀಕ್ಷಕರೇ ಏನು ಪೇಷನ್ಸ್ಲೇ ಇರ್ತಾರ ಮಾರ್ಕೆಟ್ದಾಗ ಅವರನ್ನ ಕೋಟ್ಯಾಂತರ ರೂಪಾಯಿ ಮಾರುಕಟ್ಟೆನ ಮಾಡ್ಕೊಂಡು ಹೋಗ್ತಾರಂತ ನಾವು ಅನ್ಬೋದು. ನೋಡ್ರಿ, ಲಾಸ್ಟಿಗೆ ನಾವು ಇತಿಹಾಸ ಏನಿದ ಸೈಡ್ವೇ ಮಾರ್ಕೆಟ್ ಅಥವಾ ಬೋರಿಂಗ್ ಮಾರ್ಕೆಟದ ಇತಿಹಾಸ ಐತಿ, ಅದನ್ನ ಎಲ್ಲ ನಾವು ನೋಡ್ರೆ ನಮಗೇನು ಗೊತ್ತಾಗ್ತೈತೆ ಅಂತಂದ್ರೆ ಬುಲ್ ಮಾರ್ಕೆಟ್ ಯೂಶುವಲಿ ಸೈಡ್ವೇಸ್ ಅಕೋಮುಲೇಷನ್ ನಂತರನ ಬರ್ತೈತಿ. ಸೈಡ್ವೇಸ್ ಮಾರ್ಕೆಟ್ ಆಗಾನ ಬುಲ್ ಮಾರ್ಕೆಟ್ ಬರ್ತೈತೆ ಅಂತಾನೆ ನಮಗೆ ಇತಿಹಾಸ ಹೇಳ್ತೈತಿ. ಅದ ಕಾರಣ ಸ್ಮಾರ್ಟ್ ಮನಿ ಅಥವಾ ಸ್ಮಾರ್ಟ್ ಇನ್ವೆಸ್ಟರ್ಸ್ ಆಲ್ವೇಸ್ ಸೈಲೆಂಟ್ ಫೇಸ್ನಾಗ, ಸೈಲೆಂಟ್ ಏನಿದ್ ಮಾರ್ಕೆಟ್ ಇರ್ತೈತಿ ಅವಾಗನ ಬಾಯಿಂಗ್ ಮಾಡ್ತಾರಂತ ನಾವು ಅನ್ಬೋದ. ಬಟ್ ರಿಟೇಲ್ ಇನ್ವೆಸ್ಟರ್ ಏನು ತಪ್ಪು ಮಾಡ್ತಾರಂತಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ ಯೂಶುವಲಿ ಮಾರ್ಕೆಟ್ ಬ್ರೇಕ್ಔಟ್ ಆಗಾನ ಬಾಯಿಂಗ್ ಮಾಡ್ತಾರ. ಅದ ಕಾರಣ ಅವರ ಟ್ರ್ಯಾಪ್ ಆಗ್ತಾರಂತ ನಾವು ಅನ್ಬೋದ. ಇದ ಒಂದು ಡಿಫ್ರೆನ್ಸ್ ಸ್ಮಾರ್ಟ್ ಮನಿ ಮತ್ತು ರಿಟೇಲ್ ಇನ್ವೆಸ್ಟರ್ಸ್ ನಡಕಂತನೂ ನಾವು ಅನ್ಬೋದ. ಅದ ಕಾರಣ ಇದೈತಿ ಇವತ್ತಿನ ಈ ವಿಡಿಯೋ. ಮೇನ್ ಏನಂತಂದ್ರೆ ಇದೇನು ಸೈಡ್ವೇ ಮಾರ್ಕೆಟ್ ಐತಿ. ಸೈಡ್ವೇ ಮಾರ್ಕೆಟ್ ನಿಮಗೆ ಬೋರಿಂಗ್ ಅನ್ಸಾತಿತ್ತು, ಏನು ಇದು ಒಂದು ಒಳ್ಳೆ ಅಪರ್ಚುನಿಟಿ ಅನ್ಸಾತೈತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಇದೈತಿ ಇವತ್ತಿನ ಈ ವಿಡಿಯೋಗೆ ಲೈಕ್ ಮಾಡಿದ್ರೆ ಲೈಕ್ ಮಾಡ್ರಿ. ಮತ್ತೊಂದು ಏನಂತಂದ್ರೆ ಈ ಚಾನಲ್ ಮ್ಯಾಗ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ಗಳು ಸಿಗ್ತಿರ್ತಾವ. ಅದ ಕಾರಣ ಸಬ್ಸ್ಕ್ರೈಬ್ ಮಾಡಿರ್ಕಳಿದ್ರೆ ಸಬ್ಸ್ಕ್ರೈಬ್ ಅನ್ನು ಮಾಡ್ರಿ. ಲಾಸ್ಟಿಗೆ ಒಂದು ಡಿಸ್ಕ್ಲೇಮರ್ ಕೊಟ್ಬಿಡ್ತೀನಿ, ನಾ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ. ಇದು ಬರೀ ಎಜುಕೇಷನ್ ಪರ್ಪಸ್ ಸಂಬಂಧಿತ, ಇದು ಯಾವುದು ಬಾಯ್ ಸೆಲ್ ರೆಕಮೆಂಡೇಶನ್ ಇಲ್ಲ. ಅದ ಕಾರಣ ಇದು ನಿಮ್ದು ತಲೆಗೆ ಇರಬೇಕು. ಓವರಾಲ್ ಇದೈತಿ ಇವತ್ತಿನ ಈ ವಿಡಿಯೋ ಹೆಂಗನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಮತ್ತೊಂದು ಮುಂದಿನ ವಿಡಿಯೋನಾಗ ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು.